ಕುಂಚನೂರು ಗ್ರಾಮದ ಕುಡಿಯುವ ನೀರಿಗೆ ನದಿಯಿಂದ ಪೈಪ್ಲೈನ್ ಅಳವಡಿಕೆ ಭೂಮಿ ಪೂಜೆ ನೆರವೇರಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ನದಿಯಿಂದ ಗ್ರಾಮದವರೆಗೆ ಪೈಪ್ಲೈನ್ ಅಳವಡಿಕೆ ಮಾಡುವ ನಿಟ್ಟಿನಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಕುಂಚನೂರು ಮಾದುಲಿಂಗ ಗದ್ದಿಗೆ ಪೂಜ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ, ಪಿಡಿಒ ಮಹೇಶ್ ದೇವರವರ್, ಸದಸ್ಯರಾದ ಯಂಕಪ್ಪ ನ್ಯಾಮಗೌಡ, ಮಹಾದೇವ್ ಸುನಗಾರ್, ಮಲಕಾರಿ ಮಾಂಗ್, ಜೈಪಾಲ್ ಚಿರಹಟ್ಟಿ ಸೇರಿದಂತೆ ಗ್ರಾಮದ ಪ್ರಮುಖರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಗುದ್ದಲಿ ಪೂಜೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ, ಪ್ರಮುಖ ಶ್ರೀಶೈಲ್ ಮಠಪತಿ ಮಾತನಾಡಿ, ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ 15ನೇ ಹಣಕಾಸಿನ ಅನುದಾನದಲ್ಲಿ ಅಂದಾಜು 5 ಲಕ್ಷ ಮೊತ್ತದ ವೆಚ್ಚದಲ್ಲಿ ಈ ಪೈಪ್ಲೈನ್ ಜೋಡಣೆ ಮಾಡಲಾಗುತ್ತಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಬೋಸ್ಗೌಡ ಪಾಟೀಲ್, ಸಿದ್ದು ಬಾಗೇವಾಡಿ, ಪಿಕೆಪಿಎಸ್ ಅಧ್ಯಕ್ಷ ರಾಜು ಬಾಗೇವಾಡಿ, ಶಂಕರ್ ಮಠಪತಿ, ಸಿದ್ದು ಪಾಟೀಲ್ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಇಂದು ನಮ್ಮ ಕುಂಚನೂರು ಗ್ರಾಮದಲ್ಲಿ ಬೇಸಿಗೆಯಲ್ಲಿ ಒಂದು ಕುಡಿಯುವ ನೀರಿನ ಅಗತ್ಯವಿದ್ದು, ಅದಕ್ಕೋಸ್ಕರ ನದಿಯಿಂದ ನೂತನವಾಗಿ ಪೈಪ್ಲೈನ್ ಅಳವಡಿಸುವ ಮುಖಾಂತರ ಇಂದು ಕುಂಚನೂರು ಗ್ರಾಮಕ್ಕೆ ಆ ನೀರಿನ ಒಂದು ವ್ಯವಸ್ಥೆಯನ್ನು ಕುಂಚನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಕುಂಚನೂರಿನ ಗ್ರಾಮದ ಎಲ್ಲರೂ ಹಿರಿಯರು ಕೂಡಿಕೊಂಡು ಇಂದು ಪೂಜಾ ಕಾರ್ಯಕ್ರಮ ನೆರವೇರಿಸುವುದರೊಂದಿಗೆ ಚಾಲನೆಯನ್ನು ನೀಡಲಾಯಿತು. ಕುಂಚನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶಂಕರ್ ಕಾಂಬ್ಳೆ ಮಾತಾಡಿ, ಇವತ್ತ ನಮ್ಮ ಊರ ಕುಂಚನೂರು ಹಿರಿಯರನ್ನ ಒಕ್ಕೂಟದಿಂದ ಕೂಡಿಸ್ಕೊಂಡು ಒಂದು ನೀರಿನ ಕೊರತೆ ಇತ್ತು. ಹಿಂಗೆ ಮಾಡಿ ನಮ್ಮ ಕುಂಚನೂರು ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಊರ ಹಿರಿಯರು ಎಲ್ಲರೂ ಕೂಡಿಕೊಂಡು ಹೊಳಿಯಿಂದ ಒಂದು ಪೈಪ್ಲೈನ್ ಹೋದ ಊರಾಗ ಕುಡಿ ನೀರಿನ ತ್ರಾಸಿತ್ತು. ನಮ್ಮ ಪಿಡೋ ಸಾಹೇಬರು ನಾವು ಕೂಡಿ ಮಾತಾಡಿ ಇದನ್ನ ಹೊಳಿಯಿಂದ ಪೈಪ್ಲೈನ್ ನಾವು ಊರಾಗ ನೀರಿಂದ ಕೂಡಿಸ್ಬೇಕಂತೇಳಿ ನಾವು ಒಟ್ಟರು ಕೂಡಿ ಒಂದು ಊರು ಮಂದಿರ ಕರ್ಕೊಂಡು ಪೂಜೆ ಮಾಡಿ